ನೋಡಿ, ಈಗ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಅನ್ನುವಂತಹ ಪ್ರದೇಶಗಳು ಬಂದಾಗ ಅಲ್ಲಿ ನೀರಿನ ಕೊರತೆ, ಅಂದರೆ ಕುಡಿಯೋ ನೀರಿಗಾಗಿ ಜನ ಎಷ್ಟು ಪರಿತಪಿಸ್ತಾ ಇದ್ರು ಅಂತ ಹೇಳಿದರೆ ಭಾಳ ವರ್ಷಗಳಿಂದ. ಯಾಕಂತ ಹೇಳಿದ್ರೆ ನೋಡಿ, ಮಲೆನಾಡು ಭಾಗ, ಉತ್ತರ ಕರ್ನಾಟಕ ಭಾಗ ಅದು ಬೇರೆ. ಯಾಕಂತ ಹೇಳಿದ್ರೆ ಅಲ್ಲಿ ನೀರಾವರಿ ಆಗಿರ್ಬೋದು ಮತ್ತು ನದಿ ಮೂಲಗಳು ಇದ್ದಾವೆ. ಬಟ್ ಈ ಭಾಗದಲ್ಲಿ ಇಲ್ಲವೇ ಇಲ್ಲ. ಹಾಗಾಗಿನೇ ಬಯಲು ಸೀಮೆ ಪ್ರದೇಶಗಳವೆಲ್ಲವೂ ಕೂಡ. ಬಟ್ ಇರುವಂತಹ ಕೆರೆಗಳನ್ನು, ಆ ಕೆರೆಗಳಿಂದ ನೀರನ್ನು ಕುಡಿಬೇಕು ಅನ್ನುವಂಥ ರೀತಿಯಲ್ಲಿ ಸಾಕಷ್ಟು ಯೋಜನೆಗಳನ್ನು ಕೂಡ ಜಾರಿಗೆ ತಂದರು. ಆದರೆ ಇಲ್ಲಿವರೆಗೂ ಕೂಡ ಪಾಪ ಆ ಜಿಲ್ಲೆಯ ಜನ ಅದು ಯಾವ ಜನ್ಮದಲ್ಲಿ ಹುಟ್ಟಿದ್ದೇವೆ ಅಂತ ಅಂದ್ಕೊಂಡಿದ್ದಾರೋ ಗೊತ್ತಿಲ್ಲ. ಇನ್ನು ಕುಡಿಯೋಕ್ಕೆ ನೀರು, ಯೋಗ್ಯವಾದಂಥ ನೀರು ಸಿಗ್ತಾ ಇಲ್ಲ. ಹಾಗಾಗಿನೇ ಆ ಒಂದು ಜನರ ಆ ಗೋಳು, ಜೊತೆಗೆ ಕುಡಿಯೋ ನೀರಿನ ಒಂದು ಬಾಧೆ ಹೇಗಿದೆ, ಯಾವ ಮಟ್ಟಗ ಯಾವ ಹಂತದಲ್ಲಿನ ನೀರು ಕುಡಿತಾ ಇದ್ದಾರೆ ಅವರು, ಎಷ್ಟು ಉತ್ಕೃಷ್ಟವಾಗಿದೆ ಅಂಥೇಳಿ ಜನ ಅಂದ್ಕೊಂಡಿದ್ರು ಕೆಲವೊಂದಿಷ್ಟು ಯೋಜನೆಗಳು ಬಂದಂತಹ ಸಂದರ್ಭದಲ್ಲಿ. ಆದರೆ ಈಗಲೂ ಕೂಡ ಗಬ್ಬು ನಾರುವಂತಹ ಆ ತ್ಯಾಜ್ಯದ ನೀರನ್ನೇ ಕುಡಿತಾ ಇದ್ದಾರೆ. ನೋಡ್ತಾ ಹೋಗೋಣ ಹಾಗಾದರೆ ಏನು ಸಮಸ್ಯೆ ಆಗಿದೆ ಚಿಕ್ಕಬಳ್ಳಾಪುರ ಮತ್ತು ಕೋಲಾರದ ಜನಕ್ಕೆ. ಅದೇನು ಪಾಪ ಮಾಡಿ ಹುಟ್ಟಿದ್ರೋ ಗೊತ್ತಿಲ್ಲ ಕೋಲಾರದ ಜನ ಮತ್ತು ಚಿಕ್ಕಬಳ್ಳಾಪುರದ ಜನ. ಇನ್ನೆಷ್ಟು ದಿನ ಬೆಂಗಳೂರಿನ ಕೊಚ್ಚೆ ನೀರಲ್ಲಿ ಬದುಕಬೇಕೋ ಗೊತ್ತಿಲ್ಲ. ಕೋಲಾರ ಚಿಕ್ಕಬಳ್ಳಾಪುರದ ಜನರ ಸಹನೆ ಪರೀಕ್ಷೆ ಮಾಡ್ತಿದ್ದೀರಾ ನೀವೆಲ್ಲ? ಎಷ್ಟಂತ ತಾಳ್ಮೆಯಿಂದ ಇರಕ್ಕಾಗತ್ತೆ? ಅವತ್ತು ಹೇಳಿದ್ದೇನು, ಇವತ್ತು ಮಾಡ್ತಿರೋದೇನು? ಏನು ಹೇಳಿದ್ರೆ ಅವತ್ತು? ಶುದ್ಧ ಕುಡಿಯೋ ನೀರು ಕೇಳಿದ್ರೆ ಕೊಟ್ಟಿದ್ದು ಬೆಂಗಳೂರಿನ ಮೋರಿ ನೀರು. ನೀವು ಫಿಲ್ಟರ್ ನೀರು, ಇವ್ರು ಮೋರಿ ನೀರು ಕುಡಿಬೇಕು. ಆಯ್ತು, ಮೋರಿ ನೀರೇ ಬಿಡಿ, ಆದ್ರೆ ಫಿಲ್ಟರ್ ಮಾರಿ ಬಿಡೋದಕ್ಕಿಂದಾಡಿ ಮೋರಿ ನೀರೇ ಕೊಡಿ, ಆದ್ರೆ ಫಿಲ್ಟರ್ ಮಾಡಿ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅದನ್ನು ಬಿಡೋಕೆ ರೋಗ ನಿಮಗೆ. ಚಿಕ್ಕಬಳ್ಳಾಪುರ ಮತ್ತು ಕೋಲಾರದ ಜನರ ನೀರಿನ ಬವಣೆಯ ಕಥೆ ಇದು. ತಾಳ್ಮೆ ಪರೀಕ್ಷೆ ಮಾಡ್ತಿದ್ದೀರಾ ನೀವು? ಅವತ್ತೇನು ಹೇಳಿದ್ರಿ? ನಿಮಗೆ ಶುದ್ಧ ನೀರು ಬರುತ್ತೆ ಕುಡಿಯೋಕೆ, ಫ್ಲೋರೈಡ್ ಮುಕ್ತ ಮಾಡ್ತೀವಿ, ಕೆಮಿಕಲ್ ಇರೋದಿಲ್ಲ, ಮೋರಿ ನೀರನ್ನ ಫಳ ಹೊಳೆಯೋ ಥರ ಮಾಡಿಕೊಡ್ತೀವಿ, ಕುಡೀರಿ ನೀವು ಅಂತ ಹೇಳಿದ್ರಿ. ನಿಜಕ್ಕೂ ಆ ಜನ ಅನ್ಕೊಂಡಿದ್ದಾರೆ ಈಗ ಖಂಡಿತವಾಗ್ಲೂ ನಾವು ಪಾಪ ಮಾಡಿದ್ದೀವಿ ಅಂಥೇಳಿ. ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಹರಿತಾ ಇರೋದು ಫಿಲ್ಟರ್ ನೀರಲ್ಲ, KC ವ್ಯಾಲಿ, HN ವ್ಯಾಲಿ ನೀರು 3 ಹಂತದಲ್ಲಿ ಫಿಲ್ಟರ್ ಆಗ್ತಾ ಇಲ್ಲ. ನೋಡಿ, ಎಲ್ಲರೂ ಅಂದ್ಕೊಂಡಿದ್ರು KC ವ್ಯಾಲಿ ಯೋಜನೆ ಬಂದು ಅಂದ ತಕ್ಷಣ ಅಯ್ಯೋ ಎಲ್ಲವೂ ಕೂಡ ಶುದ್ಧ ಕುಡಿಯೋ ನೀರು ಬಂತು ಅಂತ. ಆದರೆ ಅಲ್ಲಿ ಹರಿತಾ ಇರೋದು ಫಿಲ್ಟರ್ ನೀರಲ್ಲ. KC ವ್ಯಾಲಿ, HN ವ್ಯಾಲಿ ನೀರು 3 ಹಂತದಲ್ಲಿ ಫಿಲ್ಟರ್ ಆಗ್ತಾನೇ ಇಲ್ಲ. ಸದ್ಯ ಹರಿತಾ ಇರುವಂತಹ ನೀರಲ್ಲಿ ವಿಷಪೂರಿತ ರಾಸಾಯನಿಕ ಲವಣಾಂಶ ಪತ್ತೆಯಾಗಿದೆ. ಇದು ನಾವು ಹೇಳ್ತಿರೋದಲ್ಲ ಸ್ವಾಮಿ, ತಜ್ಞರು, ವಿಜ್ಞಾನಿಗಳು, ವೈದ್ಯರ ಸತ್ಯ ನುಡಿ ಇದು. 2 ಹಂತದ ಸಂಸ್ಕರಿಸಿದ ನೀರಲ್ಲಿ ವಿಷಯುಕ್ತ ಕೆಮಿಕಲ್ಸ್ ಇದೆ. ಅದು ಬಹಳ ಡೇಂಜರ್. ಕೋಲಾರ ಚಿಕ್ಕಬಳ್ಳಾಪುರ ಜನರಲ್ಲಿ ಅನಾರೋಗ್ಯ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ. ವೃದ್ಧರು, ಮಹಿಳೆಯರಲ್ಲಿ ಕ್ಯಾನ್ಸರ್, ಚರ್ಮ ರೋಗ, ಮೂಳೆ ಕ್ಯಾನ್ಸರ್ ಪತ್ತೆಯಾಗ್ತಾ ಇದೆ. ಉಭಯ ಜಿಲ್ಲೆಗಳಲ್ಲಿ ನಿರ್ವೀರ್ಯತೆ, ನಪುಂಸಕತ್ವ ಜಾಸ್ತಿ ಆಗ್ತಾ ಇದೆ. ನೋಡಿ, ಆಘಾತಕಾರಿ ಇದು. ಯುವಕರಲ್ಲಿ ಸಣ್ಣ ವಯಸ್ಸಿಗೆ ಶುಗರ್ ಬರ್ತಿದೆ, BP, ಗಂಟ್ಲು ಬೇನೆ ಕಾಣಿಸಿಕೊಳ್ತಾ ಇದೆ. ಚಿಕ್ಕಬಳ್ಳಾಪುರ, ಕೋಲಾರ ಜನರು ಮಾತ್ರ ಅಲ್ಲ, ಬೆಂಗಳೂರಿಗೂ ಇದು ಮಹಾಕಂಟಕ. ಕೊಳಚೆ ನೀರು ಕೊಡ್ತಿರೋ ಬೆಂಗಳೂರಿಗರಿಗೆ, ಅಲ್ಲಿಂದ ನಪುಂಸಕತ್ವ ರಿಟರ್ನ್ ಗಿಫ್ಟ್ ಮಾಡ್ತಿರೋ ಅಂತ ನೋಡಿ ಈ ಭಯ ಕಾಡ್ತಾ ಇದೆ. ಕೊಳಚೆ ನೀರು ಕೊಡ್ತಿರೋ ಅಥವಾ ಬೆಂಗಳೂರಿಗರಿಗೆ ಅಲ್ಲಿಂದ ನಪುಂಸಕತ್ವ ರಿಟರ್ನ್ ಗಿಫ್ಟ್ ಕೊಡ್ತಿರೋ? ಬೆಂಗಳೂರಿನವ್ರು ನೀರು ಬೇಡ, ಅವ್ರ ರೋಗನೂ ಬೇಡ ಅಂತಿದ್ದಾರೆ ನೆರೆಯ ಜನ. ನೋಡಿ, ಬಯಲು ಸೀಮೆ ಭಾಗ, KC ವ್ಯಾಲಿ ನೀರು ಬಂತು ಅಂಥೇಳಿ ಬಹಳ ಖುಷಿಪಟ್ಟಿದ್ರು ಜನ. 100 ಕೋಟಿ ಖರ್ಚು ಮಾಡಿದರು. ಬೆಂಗಳೂರಿನಲ್ಲಿ ಹರಿಯುವಂತಹ ಗಬ್ಬು ನೀರು, ಕೊಳಚೆ ನೀರು, ತ್ಯಾಜ್ಯದ ನೀರನ್ನು ನಿಮ್ಮ ಜಿಲ್ಲೆಗೆ ಫಿಲ್ಟರ್ ಮಾಡಿಕೊಡ್ತೀವಿ ಅಂತ ಹೇಳಿದರು. ನೋಡಿ, ಈ ನೀರಿದೆ ಅಲ್ವಾ, ಇದು ಫಿಲ್ಟರ್ ಆಗಿ ಹೋಗುತ್ತಂತೆ. ಫಿಲ್ಟರ್ ಆಗ್ತಾ ಇಲ್ಲ ಇದು. ಅಲ್ಲಿ ವಿಜ್ಞಾನಿಗಳೇ ಹೇಳಿದ್ದಾರೆ, ತಜ್ಞರು ಹೇಳ್ತಾ ಇದ್ದಾರೆ, ವೈದ್ಯರು ಹೇಳ್ತಾ ಇದ್ದಾರೆ, ಈ ನೀರು ಕುಡಿಯೋಕೆ ಯೋಗ್ಯವಾಗಿಲ್ಲ ಅಂತ. ವಿಷಪೂರಿತ ರಾಸಾಯನಿಕ ಲವಣಾಂಶಗಳು ಪತ್ತೆ ಆಗ್ತಾ ಇದೆ. ಸಣ್ಣ ವಯಸ್ಸಿಗೆ ಸಾಕಷ್ಟು ರೋಗಗಳು ಬರ್ತಾ ಇದೆ. ಶುಗರು, BP, ಗಂಟ್ಲು ಬೇನೆ.
ಏನು ಹೇಳಿದ್ರಿ ಅವತ್ತು ನೀವು KC ವ್ಯಾಲಿ ತರುವಾಗ? ನೋಡಿ, ಬೆಂಗಳೂರಿನಿಂದ ಅದೇನಾಗುತ್ತೆ, ಕೆರೆಗೆ ಸಂಗ್ರಹ ಆಗುತ್ತೆ. ಅಲ್ಲಿಂದ ಏನಾಗುತ್ತೆ, ಫಿಲ್ಟರ್ ಹಾಕಿ ಅದು ಕೋಲಾರ ಮತ್ತು ಚಿಕ್ಕಬಳ್ಳಾಪುರದ ಜನರಿಗೆ ಕುಡಿಯೋಕೆ ಹೋಗುತ್ತೆ. ಹಾಗಾಗಿನೇ ಈ ಶುದ್ಧೀಕರಣ ಏನಿದೆ ಕೇವಲ ಘೋಷಣೆಯಾಗಿ ಮಾತ್ರ ಉಳಿದಿದೆ. ನೋಡಿ, ಕೇಂದ್ರದ ಗೈಡ್ಲೈನ್ಸನ್ನು ಮೀರಿ KC ವ್ಯಾಲಿಯ ಸಂಸ್ಕರಿಸದ ನೀರು ಕೆರೆಗಳಿಗೆ ಹೋಗ್ತಾ ಇದೆ. ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಸುರೇಶ್ ಬಾಬು ಒಂದು ಚಿಟ್ಚಾಟ್ ಮಾಡಿದ್ದಾರೆ, ನೋಡೋಣ. ಸೀಮೆಯ ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಕೋಲಾರ ಈ ಭಾಗದ ಪ್ರದೇಶಗಳಿಗೆ, ಈ ಜಾಗಗಳಿಗೆ ಯಾವುದೇ ರೀತಿಯ ಶಾಶ್ವತ ನೀರಾವರಿ ಮೂಲಾಧಾರಗಳಿಲ್ಲ. ಇರ್ತಕ್ಕಂತಹ ಮೂಲಾಧಾರಗಳು ಸಹ ಮಳೆ ಬಂದಾಗ ಇರುತ್ತೆ, ಮಳೆ ಇಲ್ಲದೆ ಇದ್ದಾಗ ಇಲ್ಲಿ ನೀರು ಹರಿಯಲ್ಲ. ಆ ನಿಟ್ಟಿನಲ್ಲಿ ಎತ್ತಿನ ಹೊಳೆನ ತರ್ತೀರಿ ಅಂತೇಳಿ ಸಾವಿರಾರು ಕೋಟಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಖರ್ಚು ಮಾಡಿದೆ. ಇನ್ನು ನೀರು ಬರ್ತಾನೆ ಇದೆ. ಕೃಷ್ಣೆ ಆಗಲಿ, ತುಂಗೆ ಆಗಲಿ, ಗಂಗೆ ಆಗಲಿ ಯಾವುದೂ ಸಹ ಈ ಭಾಗಕ್ಕೆ ಬರದೇ ಇರೋದ್ರಿಂದ ಭಗೀರಥನಂತೆ ಈ ಭಾಗದ ರೈತ ನೀರಿಗಾಗಿ ಆತೊರಿತಾ ಇದ್ದಾನೆ. ಒಳ್ಳೆ ನೀರನ್ನು ಕೊಟ್ಟರೆ ಇಲ್ಲಿ ಕೋಲಾರದಲ್ಲಿ ಚಿನ್ನ ಅಲ್ಲ, ರೈತನೇ ಇಲ್ಲಿ ಚಿನ್ನವನ್ನು ಬೆಳಿತಾನೆ. ಆದರೆ ರೈತರನ್ನು ಉದ್ಧಾರ ಮಾಡ್ತೀವಿ ಅಂತೇಳಿ KC ವ್ಯಾಲಿ, HN ವ್ಯಾಲಿಗಾಗಿ ಸಾವಿರಾರು ಕೋಟಿ ಖರ್ಚು ಮಾಡಿರ್ತಕ್ಕಂಥ ಸರ್ಕಾರ ಮಾಡ್ತಾ ಇರೋದು ಅಕ್ರಮ ಮತ್ತು ನಿಕೃಷ್ಟವಾಗಿರ್ತಕ್ಕಂಥ ಕೆಲಸ. KC ವ್ಯಾಲಿ ಮತ್ತು HN ವ್ಯಾಲಿ ನೀರನ್ನು ಬಯಲುಸೀಮೆಯ ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳ ಕೆರೆಗಳಿಗೆ ಹರಿಸಬೇಕು ಅಂತೇಳಿ ಸಾವಿರಾರು ಕೋಟಿ ನೀರನ್ನು ಹರಿಸ್ಬಿಟ್ಟಿದೆ. ನೀರಲ್ಲಿ ಆ ನೀರು 2 ಹಂತಗಳಲ್ಲಿ ಮಾತ್ರ ಸಂಸ್ಕರಣೆ ಆಗ್ತಾ ಇದೆ. 3 ಹಂತಗಳಲ್ಲಿ ಸಂಸ್ಕರಣೆ ಆದ ನೀರನ್ನು ಮಾತ್ರ ಕೆರೆಗಳಿಗೆ ಹರಿಸಬೇಕು ಅಂತೇಳಿ ಕೇಂದ್ರ ಸರ್ಕಾರದ ಗೈಡ್ಲೈನ್ ಇಲ್ಲಿ ನೀರಲ್ಲಿ ಹೋಮ ಆಗೋಗ್ತಾ ಇದೆ. ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಬರ್ತಕ್ಕಂಥ ನೀರು ಇಲ್ಲಿ ಕೆರೆಗಳು ತುಂಬಿಕೊಂಡು ಕೆರೆ ಓಡಲನ್ನು ನಾಶ ಮಾಡಿ ಅಂತರ್ಜಲಕ್ಕೆ ಸೇರಿ ಅಂತರ್ಜಲದ ನೀರು ಸಹ ಕುಡಿಲಿಕ್ಕೆ ಯೋಗ್ಯವಲ್ಲ ಅಂತಕ್ಕಂಥ ರಿಪೋರ್ಟ್ಗಳನ್ನು ಇಸ್ರೋ ಆಗ್ಬೋದು, ಕೇಂದ್ರೀಯ ವಿಜ್ಞಾನ ಸಂಶೋಧನಾ ಸಂಸ್ಥೆ ಆಗ್ಬೋದು, ಅನೇಕ ಸಂಸ್ಥೆಗಳು, ವೈದ್ಯರು ನೀಡ್ತಾ ಇದ್ರು. ಈ ಬಗ್ಗೆ ಸರ್ಕಾರಗಳು ಕಾಳಜಿ ವಹಿಸ್ತಾ ಇಲ್ಲ. ಮುಂದಿನ ಭವಿಷ್ಯದ ಮಕ್ಕಳು ನಿರ್ವೀರ್ಯರಾಗಿ ಹುಟ್ಟುತ್ತಾರೆ. ಮಕ್ಕಳಿಗೆ, ಗಂಡಸರಿಗೆ, ಹೆಂಗಸರಿಗೆ ಮಕ್ಕಳಾಗಲ್ಲ ಅಂತಕ್ಕಂಥ ವರದಿ ಬಂದ್ರು ಯಾರು ಇಲ್ಲಿ ತಲೆ ಕೆಡಿಸ್ಕೊಳ್ತಾ ಇಲ್ಲ. ನಾವೀಗ ದೇವನಹಳ್ಳಿಯ ಗೋಕರೆ ಕೆರೆ ಪ್ರದೇಶದಲ್ಲಿ ಇದ್ದೀವಿ. ಈ ಕೆರೆ ಸುಮಾರು 30-40 ಎಕರೆ ಪ್ರದೇಶದಲ್ಲಿ ವಿಸ್ತಾರವಾಗಿ ಹರಡ್ಕೊಂಡಿರ್ತಕ್ಕಂಥ ಕೆರೆ. ಕೆರೆಗೆ ನೀರು ಬಂತು, ಅಂತರ್ಜಲದಲ್ಲಿ ಬೋರ್ವೆಲಲ್ಲಿ ನೀರು ತುಂಬ್ಕೊಂಡ್ಬಿಡುತ್ತೆ, ನಮಗೆಲ್ಲ ಅನುಕೂಲ ಆಗುತ್ತೆ ಅಂತೇಳಿ ಏನೇ ಆಸೆಗಳಿದ್ರು ನಾವು ದೃಶ್ಯಗಳಲ್ಲಿ ನಮ್ಮ ಕ್ಯಾಮ್ರಾ ತೋರಿಸ್ತಕ್ಕಂಥ ಪ್ರಯತ್ನ ಪಡೋದಾದ್ರೆ ಅಲ್ಲಿ ಕೊಕ್ಕರೆಗಳು ಕಾಣ್ತಾ ಇದೆ, ಮರಗಳು ನೀರಲ್ಲಿ ನಿಂತ್ಕೊಂಡು ಒಣಗೋಗಿದ್ದಾವೆ ಮತ್ತು ನೀರು ಸಹ ಬಳಕೆಗೆ ಯೋಗ್ಯವಲ್ಲ. ಇದು ಅಂತರ್ಜಲಕ್ಕೆ ಹೋಗಿ ಬೋರ್ವೆಲ್ಗಳಲ್ಲಿ ಬರ್ತಕ್ಕಂಥ ನೀರು ಚೆನ್ನಾಗಿರುತ್ತೆ, ಆದರೆ ಈ ನೀರನ್ನು ಬಳಸಬಾರ್ದು. ಯಾಕೆ ಬಳಸಬಾರ್ದು ಅಂದರೆ ಆ ನೀರಲ್ಲಿ ಗಟ್ಟಿಯಾಗಿರ್ತಕ್ಕಂಥ ಬೆಳೆಗಳು ಮಾತ್ರ ಬೆಳೀತವೆ. ನೀರೆಲ್ಲ ಕೊಳಕು, ಗಬ್ಬು, ನಾತ ಮತ್ತು ಬರ್ತಕ್ಕಂಥ ನೊರೆ, ದಿನಬಳಕೆ ವಸ್ತುಗಳನ್ನು ಅಂದರೆ ಪ್ರತಿನಿತ್ಯ ಮನುಷ್ಯ ಬಳಸಿದಂತಹ ನೀರನ್ನು 2 ಹಂತಗಳಲ್ಲಿ ಮಾತ್ರ ಸಂಸ್ಕರಣೆ ಮಾಡಿ ಬಿಡೋದ್ರಿಂದ ಇದು ಶುದ್ಧವಾಗಿಲ್ಲ ಅಂತೇಳಿ ವಿಜ್ಞಾನಿಗಳು, ಡಾಕ್ಟ್ರು ಎಲ್ಲರೂ ವರದಿ ಕೊಡ್ತಾ ಇದ್ದಾರೆ. ಆದರೂ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ನಮ್ಗೆ ಯಾಕೆ, ನಾನು ಅಧಿಕಾರದಲ್ಲಿ 1 ತಿಂಗಳು ಬಂದೆ, 2 ತಿಂಗಳು ಬಂದೆ, 1 ವರ್ಷ ಇದ್ದೆ, 5 ವರ್ಷ ಇದ್ದೆ, ನಾನು ಎಷ್ಟು ದೋಚ್ಕೊಬೇಕೋ ದೋಚ್ಕೊಂಡು ಮಕ್ಕಳಿಗೆ, ಹೆಂಡತಿಗೆ, ಇಡೀ ವಂಶಕ್ಕಾಗುವಷ್ಟು ಕೋಟ್ಯಾಂತರ ರೂಪಾಯಿ ಅಕ್ರಮವನ್ನು ಸಾಗಿಸ್ಕೊಂಡು ಹೋಗ್ತಕ್ಕಂಥ ರಾಜಕಾರಣಿಗಳ ಅವ್ಯವಸ್ಥೆಯ ನಡುವೆ ನಾವಿದ್ದೀವಿ. ಈ ನಿಟ್ಟಿನಲ್ಲಿ ಈ ಗೋಕರೆ ಕೆರೆಗೆ ಹೊಂದ್ಕೊಂಡಂತೆ, ಇದು ಬರೀ ಗೋಕರೆ ಒಂದೇ ಕೆರೆ ಅಲ್ಲ, ಚಿಕ್ಕಬಳ್ಳಾಪುರ, ಕೋಲಾರ ಮತ್ತು ಬೆಂಗಳೂರು ಗ್ರಾಮಾಂತರದ ಎಲ್ಲರ ನೋವನ್ನ, ಹಳಲನ್ನ, ಏನ್ ಸಮಸ್ಯೆ ಎದುರಿಸ್ತಾ ಇದ್ದಾರೆ ಜನರನ್ನ ಕೇಳ್ತಕ್ಕಂಥ ಪ್ರಯತ್ನ ಪಡೋಣ. ಗೋಕರೆ ಗ್ರಾಮಸ್ಥರಿದ್ದಾರೆ. ಸರ್ ನಮಸ್ತೆ. ಏನಾಗ್ತಾ ಇದೆ ಗೋಕರೆ ಕೆರೆ ಪ್ರದೇಶದಲ್ಲಿ? ನಿಜವಾಗ್ಲೂ ಇದು ಸರಿನಾ, ತಪ್ಪಾ? ನೀರು ಬಂತು ಅಂತ ಒಂದ್ ಕಡೆ ಖುಷಿ, ಈ ನೀರಿಂದ ಆಗ್ತಾ ಇರ್ತಕ್ಕಂಥ ಸಮಸ್ಯೆಗಳು ಮತ್ತಷ್ಟು, ಅದು ಮಗದಷ್ಟು ಅಗದಷ್ಟು, ಏನ್ ಹೇಳ್ತೀರಿ ಸರ್? ಹೇಳಿ. ಸರ್, ನಾವು ಗೋಕರೆ ಗ್ರಾಮಸ್ಥರು, ಮುನ್ರಾಜು ಅಂತ ಅಂದ್ಬಿಟ್ಟು, ಇದು ಸುಮಾರು 4-5 ವರ್ಷದಿಂದ ಇರೋಂಥ ಸಮಸ್ಯೆ. ನಮಗೆ ನಾವು ಎಷ್ಟೇ ಜಿಲ್ಲಾಡಳಿತಕ್ಕೆ ವರದಿ ಮನವಿ ಕೊಟ್ಟಿದ್ರೆ, ಇಲ್ಲಿನ ಒಂದು ನಮ್ಮ ಗ್ರಾಮಾಂತರ ಜಿಲ್ಲೆ ಮಿನಿಸ್ಟ್ರಿಗೆ ವರದಿ ಕೊಟ್ಟಿದ್ರೆ, ಪಂಚಾಯತಿಯಿಂದ, ತಾಲೂಕ್ ಪಂಚಾಯತಿಯಿಂದ ಎಲ್ಲ ಕಡೆನೂ ನಾವು ಅಳಿದನ್ನು ತೋಡ್ಕೊಂಡಿದ್ರಿ. ಬೇಡ ನಮ್ಗೆ ನೀರು, ಸ್ಮೆಲ್ ಬರ್ತಾ ಇದೆ, ಸಿಕ್ಕಾಪಟ್ಟೆ ಸ್ಮೆಲ್ಲು ಸರ್. ಈ ದನ ಕರ ಕುಡಿಯೋಕ್ಕಾಗಲ್ಲ. ನಮ್ಗೆ ಈ ಕೆರೆಗೆ ಪ್ರಾವಿಷನ್ನೇ ಇಲ್ಲ, ಮುಖ್ಯವಾಗಿ ಬೀಳಂತ ಪ್ರಾವಿಷನ್ನೇ ಇಲ್ಲ.
ಇಲ್ಲಿನ ಕೆಲವು ರಾಜಕೀಯ ಒಂದು ಕುತಂತ್ರಗಳು ಸೇರ್ಕೊಂಡು ಈ ಕೆರೆನ ನಾಶ ಮಾಡ್ತಾ ಇದ್ದಾರೆ. ಪರಿಸರ ಖಂಡಿತ ನಾಶ ಮಾಡ್ತಾ ಇದ್ದಾರೆ ಸರ್. ಮುಂದೆ ಮುಂಬರುವ ದಿನಗಳಲ್ಲಿ ನಮ್ಮ ಒಂದು ಈ ಗ್ರಾಮ ಆಗ್ಬೋದು, ಸುತ್ತಮುತ್ತಲ ಗ್ರಾಮ ಆಗ್ಬೋದು, ಖಂಡಿತವಾಗ್ಲು ಈ ಒಂದು ಕೊಳಚೆ ಪ್ರದೇಶ ಆಗೋದಂತೂ ಗ್ಯಾರಂಟಿ. ಅದು ಸತ್ಯವಾದ ಒಂದು ಇದು ಸರ್. ಮತ್ತೊಬ್ಬ ರೈತರನ್ನ ಕೇಳೋಣ. ದನಕರುಗಳು ಕುಡಿತಾವ? ಈ ನೀರನ್ನ ಮನುಷ್ಯ ಕುಡಿಬೋದಾ? ಕುಡಿತಾವೆ, ಆದರೆ ಇದರಿಂದ ದನ ಕರು ಕಾಯಿಲೆ ಕಸಾಲೆ ಮತ್ತೆ ಮನುಷ್ಯರಿಗೂ ಅಷ್ಟೇ ಈ ಕಡೆ ಇಲ್ಲೆಲ್ಲ ಓಡಾಡೋದ್ರಿಂದ ಸ್ಮೆಲ್ಲು ತಡೆಯಕ್ಕಾಗ್ತಾ ಇಲ್ಲ ಸರ್. ಇದರಿಂದ ಈಗಲೂ ಮೂಗು ಮುಚ್ಕೋಬೇಕು. ಹೌದೌದು, ಮೂಗು ವಾಸನೆ ಕಿರಕ್ ಆಗ್ತಾ ಇಲ್ಲ ಸರ್ ಇವಾಗೂನು. ಅದರಿಂದ ಸ್ವಲ್ಪ ನೀಟಾಗಿ ನೀರು ಕೊಡಂಗಿದ್ರೆ ಕೊಡ್ರಿ, ಇಲ್ಲಾಂದ್ರೆ ಈ ನೀರ್ ಬಿಡೇಬೇಡ್ರಿ ನಮ್ಗೆ, ದಯವಿಟ್ಟು ಈ ನೀರ್ ಬೇಡ. ಈಗ ಬೋರ್ವೆಲ್ ಹಾಕಿ ಆ ಬೋರ್ವೆಲ್ ನೀರನ್ನು ಕುಡಿಬೋದಾ? ಆ ಬೋರ್ವೆಲ್ ಅಲ್ಲಿ ಇದೇ ಸ್ಮೆಲ್ ಬರುತ್ತೆ ಸರ್. ಇವಾಗ ಒಂದ್ 350 ಅಡಿ 400 ಅಡಿ ಹಾಕಿದ್ರೆ ಇದೇ ಬರುತ್ತೆ. ನ್ಯಾಯವಾಗಿ ನೀರ್ ಬರ್ತಾ ಇಲ್ಲ ಸರ್. ಇವು ಫಿಲ್ಟರ್ ಆಗಿ ಬರ್ತಾ ಇಲ್ಲ. ಹೆಂಗ್ ಬರ್ತಾವ ಹಂಗೆ ಡೈರೆಕ್ಟ್ ಬಿಡ್ತಾ ಇದಾರೆ. ನಮ್ಮ ಕೈ ಇವು ವಿಷಕಾರಿ ನೀರಾಗ್ಬಿಟ್ಟಿದಾವೆ. ಇಲ್ಲ ನ್ಯಾಯವಾಗಿ ಬಿಡಂಗಿದ್ರೆ ಬಿಡ್ರಿ, ಇಲ್ಲ ನಮ್ಗೆ ನೀಟಾಗಿ ಬಂದ್ ಮಾಡ್ಬಿಡ್ರಿ. ಈ ನೀರನ್ನು ಕುಡ್ಕೊಂಡ್ರೆ ಮಕ್ಕಳೇ ಆಗಲ್ಲ, ನಿರ್ವೀರ್ಯರಾಗ್ತಾರೆ, ವಂಶಗಳು ಉದ್ಧಾರ ಆಗಲ್ಲ, ಜನ ಏನೋ ಅನೇಕ ರೋಗ ರುಜಿನಗಳಿಗೆ ತುತ್ತಾಗ್ತಾ ಇದ್ದಾರೆ ಅಂತಕ್ಕಂಥ ನೋವು ಅಳಲು ಬಯಲುಸೀಮೆಯ 3 ಜಿಲ್ಲೆಗಳ ಜನರದ್ದು. ಈ ಜನರ ಅಳಲು ನಮ್ಮನ್ನು ಆಳ್ತಕ್ಕಂಥ ಸರ್ಕಾರಗಳಿಗೆ ಗಟ್ಟಿಯಾಗಿ ಕೇಳಿ ಏನಾದರೂ ಕ್ರಮ ಆಗಲಿ. ಶಶಾಂಕ್ ಜೊತೆ ಸುರೇಶ್ ಬಾಬು, TV5 ದೇವನಹಳ್ಳಿ. ನೋಡಿ, ಈಗ ನಾವು ಅಲ್ಲಿ ಗ್ರಾಮಸ್ಥರು ಹೇಳೋದನ್ನ ಕೇಳಿಸ್ಕೊಳ್ತಾ ಇದ್ವಿ. ಈ KC ವ್ಯಾಲಿ ಅಂತಂದರೆ 1400 ಕೋಟಿ ವೆಚ್ಚದಲ್ಲಿ ಇದನ್ನು ಯೋಜನೆಯನ್ನು ಜಾರಿ ಮಾಡಿದರು. ಅಂದರೆ ಬೆಂಗಳೂರಿನಿಂದ ಹರಿದು ಹೋಗುವಂತಹ ನೀರು, ಬೆಂಗಳೂರಿನಿಂದ ಯಾವ ರೀತಿ ನೀರು ಹರಿದು ಹೋಗುತ್ತೆ ಗೊತ್ತಲ್ವಾ? ಏನು ಅಲ್ಲಿಂದ ಪವಿತ್ರವಾದಂಥ ಗಂಗೆ ಹರ್ಕೊಂಡು ಬರ್ತಾಳ, ಹಾಳು ಮೂಳು ತಿಂದು ಬಿಸಾಕಿರೋದು, ಅದನ್ನು ಕುಡಿತಾ ಇರೋದು ಇವರು. ಬೇಡ ಅಂತ ಬಿಸಾಕಿದ್ದನ್ನು ಫಿಲ್ಟರ್ ಮಾಡಿ ನಾವು ನಿಮ್ಗೆ ಕೊಡ್ತೀವಿ ಅಂತ ಹೇಳಿದರು. ಈಗ ನೋಡಿದರೆ ಕಳೆದ 3-4 ವರ್ಷಗಳಿಂದ ರಾಸಾಯನಿಕ ಮಿಶ್ರಿತವಾದಂಥ ನೀರು ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜನತೆಯ ದೇಹವನ್ನು ಸೇರ್ತಾ ಇದೆ. ನೋಡಿ, ಒಂದಿಲ್ಲಿ ಪಾಪ ನಮಗೇನು ಅನ್ನಿಸ್ತಾ ಇದೆ, ನಪುಂಸಕತ್ವ, ಗಂಡಸ್ತನವನ್ನೇ ಕಳೆದುಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಏನ್ರಿ ನೀವು ಶುದ್ಧ ಕುಡಿಯೋ ನೀರನ್ನು ಕೊಡ್ತೀವಿ ಅಂತ ಹೇಳಿದವರು ನೋಡಿ, ಈಗ ನಾವು ಹೇಳ್ತಾ ಇಲ್ಲ, ಇದನ್ನು ನಾವು ಹೇಳ್ತಾ ಇಲ್ಲ, ತಜ್ಞರು ಹೇಳಿದ್ದಾರೆ, ವೈದ್ಯರು ವರದಿಯನ್ನು ಕೊಟ್ಟಿದ್ದಾರೆ, ಎಕ್ಸ್ಪರ್ಟ್ಗಳು ಬಂದಿರುವಂತಹ ವರದಿಯಲ್ಲಿ ಈ ಎಲ್ಲ ಆಘಾತಕಾರಿ ಅಂಶಗಳು ಬಯಲಾಗ್ತಾ ಇದೆ. ದನಕರುಗಳು ಬಿಡಿ, ಬೆಳೆಗಳು ಬಿಡಿ, ಮನುಷ್ಯನಿಗೆ ಕುಡಿಯೋಕೆ ಯೋಗ್ಯವಿಲ್ಲದಂತಹ ನೀರಿದು. BP ಶುಗರ್ ಸಣ್ಣ ವಯಸ್ಸಲ್ಲೇ. ನಿಜಕ್ಕೂ ಇದು ಖಂಡಿತವಾಗ್ಲೂ ಭವಿಷ್ಯಕ್ಕೆ ಮಾರಕ ಇದು. ಹಾಗಾಗಿನೇ ಅಲ್ಲಿರುವಂತಹ ಆ ಜನರು ಈಗ ಕೇಳ್ತಾ ಇರೋದು 3 ಹಂತಗಳಲ್ಲಿ. ನೋಡಿ, ಆ್ಯಕ್ಚುಲಿ ಅದು ವೈಜ್ಞಾನಿಕ ಕ್ರಮ ಏನು ಅಂತ ಹೇಳಿದ್ರೆ 3 ಹಂತದಲ್ಲಿ ಶುದ್ಧೀಕರಣ ಆಗಬೇಕು, ಅಂದಾಗ ಮಾತ್ರ ಶುದ್ಧ ಕುಡಿಯೋ ನೀರು ಬರುತ್ತೆ, ಯೋಗ್ಯವಾಗಿರುತ್ತೆ ಅಂಥೇಳಿ, ಕೆಮಿಕಲ್ ಮಿಶ್ರಿತ ಇರೋದಿಲ್ಲ ಅಂಥೇಳಿ. ಆದರೆ ಈಗ 2 ಹಂತದಲ್ಲಿ ಸಂಸ್ಕರಣೆ ಮಾಡಲಾಗ್ತಾ ಇದೆ. ಆದರೆ ಅದು ಕುಡಿಯೋಕೆ ಯಾವುದೇ ಕಾರಣಕ್ಕೂ ಕೂಡ ಆರೋಗ್ಯಕರವಾಗಿಲ್ಲ. ಆ ಭಾಗದಲ್ಲಿ ನದಿ ಮೂಲ ಇದ್ದಿದ್ರೆ ಅಥವಾ ನದಿಗಳಿದ್ದಿದ್ರೆ ಪರಿಸ್ಥಿತಿ ಬರ್ತಾನೆ ಇರಲಿಲ್ಲ. ಆದರೆ ಈಗ ಅನಿವಾರ್ಯವಾಗಿ ಆ ಯೋಜನೆಯನ್ನು ಕೈಗೆತ್ತಿಕೊಳ್ಳಬೇಕಾಯಿತು. ಬಟ್ ಈಗ ಅಲ್ಲಿ ರಾಜಕೀಯ ಒಣ ಪ್ರತಿಷ್ಠೆ ಅದೇನಿದೆಯೋ ಬೇಡ, ಅದು ಬೇಡ. ನಮಗೆ ಬೇಕಾಗಿರೋದು ಕುಡಿಯೋಕೆ ನೀರು. ನಪುಂಸಕತ್ವ, ಆ ಭಯ ಜಾಸ್ತಿ ಕಾಡ್ತಾ ಇದೆ. ಮುಂದೆ ಹೆಂಗಪ್ಪ ನಮ್ಮ ಭವಿಷ್ಯ ಅಂಥೇಳಿ 2 ಜಿಲ್ಲೆಯ ಜನ ಕಂಗಾಲಾಗಿಬಿಟ್ಟಿದ್ದಾರೆ. 100% ಇಷ್ಟೊತ್ತು ಸತೀಶ್ ಆ ಪಾಯಿಂಟ್ನ ಭಾಳ ಕ್ಲಿಯರಾಗಿ ಹೇಳಿದರು. 3ನೇ ಸಂಸ್ಕರಣೆ ಆಗಲಿಲ್ಲ ಅಂದರೆ ಅದು ಕುಡಿಲಿಕ್ಕೆ ಯೋಗ್ಯವಾದ ನೀರಲ್ಲ. ನಮ್ಮ ವೈದ್ಯನಾಗಿ ಇದ್ರ ಮೇಲೆ ಸಾಕಷ್ಟು ಸ್ಟಡಿ ಇದೆ. ಸೊ ಹಂಗಾಗಿ ಇದೊಂದೇ ನಮ್ಮ ಗ್ರೇಟ್ ಡಿಮ್ಯಾಂಡ್. ನೀವೇನ ಮಾಡಿ ಸಂಸ್ಕರಣೆ ಮಾಡಿ ಅವ್ರಿಗೆ ಕುಡಿಸ್ದಂಗೆ ನಮಗೂ ಕುಡಿಸ್ಬೇಡಿ. ಅಲ್ಲಿಂದ ನಮಗೆ ಪಾಠ ಅರ್ಥ ಆಗಿದೆ. ದಯವಿಟ್ಟು ಸೊ ನೀರು, ಕುಡಿಯೋ ನೀರು ಅಂದರೆ ಏನು ಅಂದರೆ ಕುಡಿಯಲಿಕ್ಕೆ ಪೋರ್ಟಬಲ್, ನನ್ನ ಭಾಷೆಯಲ್ಲಿ POTABLE ಪೋರ್ಟಬಲ್ ವಾಟರ್ ಅಂತೀವಿ ನಾವು. ಒಂದು ನೀರಿಗೆ ವಾಸನೆ ಇರಬಾರ್ದು, ಟೇಸ್ಟು ಪ್ಲೆಸೆಂಟ್ ಆಗಿರಬೇಕು, ನೋಡಲಿಕ್ಕೆ ಗಲೀಜಿರಬಾರ್ದು. ಇದನ್ನು ನಾವು ಕುಡಿಯೋಕ್ಕೆ ಯೋಗ್ಯವಾದ ನೀರು ಅಂತೀವಿ, ಪೋರ್ಟಬಲ್ ವಾಟರ್. ನಮಗೆ ಬೇಕಿರೋದು ಪೋರ್ಟಬಲ್ ವಾಟರ್. ನಿಮ್ಮ 2ನೇ ಸಂಸ್ಕರಣದಿಂದ ಅದು ಆಗ್ತಾ ಇಲ್ಲ. ದಯವಿಟ್ಟು ನಮಗೆ 3ನೇ ಸಂಸ್ಕರಣ ಮಾಡಿ ಕುಡಿಯಲಿಕ್ಕೆ ಯೋಗ್ಯವಾದ ನೀರು ನಾನು ಟೆಸ್ಟ್ ಮಾಡಬೇಕು. ನನಗೆ ಐ ವಾಂಟ್ ಎ ರಿಪೋರ್ಟ್ ಆ್ಯಸ್ ಎ ಡಾಕ್ಟರ್. ನೀವೇನು ಹೇಳಿದ್ರು ನಾವು ನಂಬಲ್ಲ. ಅವತ್ತು ಮಾತ್ರ ನಾವು ಜೈ ಅಂತೀವಿ. ಅಲ್ಲಿವರೆಗೂ ನಾವು ನಿಮ್ಮನ್ನು ಬಿಡಲ್ಲ. 100% ಇಷ್ಟೊತ್ತು ಸತೀಶ್ ಆ ಪಾಯಿಂಟ್ನ ಭಾಳ
ಚಿಕ್ಕಬಳ್ಳಾಪುರ, ಈ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳನ್ನು ಮೊದಲಿನಿಂದಲೂ ಸಾಕಷ್ಟು ನಿರ್ಲಕ್ಷ್ಯ ಮಾಡಿದ್ದಾರೆ. ಭಾಳಷ್ಟು ನೀರಿನ ಯೋಜನೆಗಳನ್ನು ಮಾಡುವಂಥದ್ರಲ್ಲಿ ತಾರತಮ್ಯವನ್ನು ಮಾಡಿದ್ದಾರೆ. ಈಗ ಉತ್ತರ ಕರ್ನಾಟಕಕ್ಕೆ ಹೋಲಿಸಿದರೆ ಅಥವಾ ಹಳೆ ಮೈಸೂರು ಭಾಗಕ್ಕೆ ಹೋಲಿಸಿದರೆ ಈ ಆಂಧ್ರಕ್ಕೆ ಹೊಂದ್ಕೊಂಡಿರತಕ್ಕಂಥ ಈ ಬರಪೀಡಿತ ಜಿಲ್ಲೆಗಳನ್ನು ಎಲ್ಲ ರೀತಿಯಲ್ಲೂ ಶೋಷಣೆ ಮಾಡಿದ್ದಾರೆ, ನಿರ್ಲಕ್ಷ್ಯ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಪರಿಸ್ಥಿತಿ ಹೇಗಾಗಿದೆ ಅಂದರೆ, ಇವತ್ತು ಎಲ್ಲ ಕೆರೆ ಕುಂಟೆಗಳೆಲ್ಲ ಬತ್ತಿ ಹೋದು, ಈಗ ಸಾವಿರಾರು ಕೆರೆಗಳು ಇದ್ದಂಥ ನಾಡು, ಕೆರೆಗಳ ನಾಡು ಅಂತೇಳಿ ಹೆಮ್ಮೆ ಪಡ್ತಿದ್ದಂಥ ಪ್ರದೇಶದಲ್ಲಿ ಇವತ್ತು ಕುಡಿಯುವ ನೀರಿನಗೆ ಹಾಹಾಕಾರ ಬಂದಿದೆ. ಆ ಇರುವಂಥ ನೀರು ಸುರಕ್ಷಿತವಾಗಿಲ್ಲ. ಅದನ್ನು ಕುಡಿಯೋದ್ರಿಂದ ಹಲವಾರು ರೀತಿಯಾದಂಥ ಕಾಯಿಲೆಗಳು ಬರ್ತಿದ್ದಾವೆ ಅಂತೇಳಿ ಸರ್ಕಾರದ್ದೇ ಅನೇಕ ವರದಿಗಳು ಹೇಳ್ತಾ ಬರ್ತಾ ಇದ್ದಾವೆ. ಮೊದಲೆಲ್ಲ ಫ್ಲೋರೈಡು, ನೈಟ್ರೇಟ್ಸ್ ಇದಪ್ಪ, ಹಾರ್ಡ್ನೆಸ್ ಇದೆ, ಇದನ್ನು ಕುಡಿಬೇಡ್ರಿ ಅಂತ ಹೇಳ್ತಿದ್ದಂಥವ್ರು ಇತ್ತೀಚೆಗೆ 2022ರಲ್ಲಿ ಒಂದು ವರದಿ ಬಂದಿದೆ, ಯುರೇನಿಯಂ ಪತ್ತೆಯಾಗಿದೆ ಈ ಕುಡಿಯುವ ನೀರಿನ ಕೊಳವೆ ಬಾವಿಗಳಲ್ಲಿ. ಇದನ್ನು ಕುಡಿಯೋದ್ರಿಂದ ಬಹು ಅಂಗಾಂಗಗಳು ವೈಫಲ್ಯಕ್ಕೆ ತುತ್ತಾಗ್ತವೆ, ಅನೇಕ ರೀತಿಯಾದಂಥ ಮಾರಣಾಂತಿಕ ಕಾಯಿಲೆಗಳು ಬರ್ತವೆ, ಈ ಹೆಣ್ಣು ಮಕ್ಕಳಲ್ಲಿ ಬಂಜತನ ಬರ್ತದೆ, ಗಂಡಸರಲ್ಲೂ ಸಹ ನಿರ್ವೀರ್ಯ ಆಗ್ತಾರೆ ಅವರೆಲ್ಲನೂ ಅಂತ ಹೇಳ್ತಾ ಇದೆ ವಿಜ್ಞಾನ. ಈಗ ನೋಡಿ, ನ್ಯಾಯಾಲಯಗಳು ಸಾಕಷ್ಟು ಬಾರಿ ಚಾಟಿಯನ್ನು ಬೀಸಿದಾವೆ ಸರ್ಕಾರಕ್ಕೆ. ಅದರ ಜೊತೆಗೆ 3 ಹಂತಗಳಲ್ಲಿ ಅದು ಶುದ್ಧೀಕರಣ ಆಗಿ ನೀರು ಸರಬರಾಜು ಆಗಬೇಕು. ಸುಮಾರು 83 ಹಳ್ಳಿಗಳು ಇದೇ KC ವ್ಯಾಲಿಯ ನೀರನ್ನು ಅವಲಂಬಿಸಿದಾವೆ. ಲಕ್ಷ್ಮೀಸಾಗರ ಮೇನಲ್ಲಿ, ಲಕ್ಷ್ಮೀಸಾಗರ ಕೆರೆ ಇದೆ ಅಲ್ವಾ, ಅಲ್ಲಿ ಮೇನ್ ಫಿಲ್ಟರ್ ಆಗುತ್ತೆ. ಅಲ್ಲಿ ಹೋಗಿ ನೋಡಿದ್ರೆ ನಿಮಗೆ ಗಬ್ಬು ವಾಸನೆ, ಮೀನುಗಳು ಸಾಯ್ತಾ ಇದ್ದಾವೆ ಬಿದ್ದು, ಜಲಚರಗಳಿಗೆ ಮಾರಕವಾಗಿದೆ ಇದು. ಸಾಕಷ್ಟು ರಿಪೋರ್ಟ್ಗಳು ಬಂದಿದ್ದಾವೆ. ಭವಿಷ್ಯಕ್ಕೆ ಮಾರಕ ಇದು. ಏನು ಕುಡಿಯೋ ನೀರು ಕಾಣಿಸೋದೇ ಇಲ್ಲ ನಮಗೆ. ಅದು ನಿಮ್ಗಷ್ಟೇ ಮೇಲ್ನೋಟಕ್ಕಷ್ಟೇ ಅದು ಭಾಳ ಶುದ್ಧವಾಗಿದೆ ಅಂತೇಳಿ. ಬಟ್ ನೀವು ಕೈಯಲ್ಲಿ ಹಿಡ್ಕೊಂಡು ನೋಡಿದಾಗ ಅಲ್ಲಿ ನೋಡಿ ಶುದ್ಧವಾಗಿ ಕಾಣಿಸೋದೇ ಇಲ್ಲ ಅದು. ಹಾಗಾಗಿನೇ ಈಗ ಶುದ್ಧ ಕುಡಿಯೋ ನೀರನ್ನು ಕೇಳಿದ್ರೆ ಇವರೆಲ್ಲ ಸೇರಿಕೊಟ್ಟಿದ್ದು ಮೋರೆ ನೀರು, ಬಿಸಾಕಿದ ನೀರು. ಇವರು ಮಾತ್ರ ಫಿಲ್ಟರ್ ಕುಡಿತಾರೆ, ಅವ್ರ ಮನೆಯಲ್ಲೆಲ್ಲ ಇದೆ, ಚೆನ್ನಾಗಿದೆ ವ್ಯವಸ್ಥೆ, ನಾವು ಮಾತ್ರ ಕೆರೆ ನೀರು ಕುಡಿಬೇಕು. ಅದು ರಾಸಾಯನಿಕ ಮಿಶ್ರಿತವಾಗಿರುವಂತಹ ನೀರು. ಆದರೆ ಅಲ್ಲಿ ಫಿಲ್ಟರ್ ಆಗ್ತಿದೆಯಾ ಇಲ್ವಾ? ಫಿಲ್ಟರ್ ಆಗುವಂಥದ್ದೇನಿದೆ, ಆ ಹಂತ ಏನಿದೆ, ಅಲ್ಲಿ ಕೆಲವೊಂದಿಷ್ಟು ಲೋಪದೋಷಗಳಿದ್ದಾವೆ. ವೈಜ್ಞಾನಿಕವಾದಂಥ ಮಾದರಿಯಲ್ಲಿ ಇವರು ಮಾಡ್ತಾ ಇಲ್ಲ. 2 ಹಂತ ಮಾಡಿದರೆ ಸಾಕಾಗೋದಿಲ್ಲ. ಏನು ಕೆರೆ ನೀರನ್ನು ಫಿಲ್ಟರ್ ಮಾಡಿ ಬಿಡ್ತಾ ಇದ್ದಾರೆ ಇವರು. ಕಾಲುವೆ ನೀರು ಏನೇನೆಲ್ಲ ಇರುತ್ತೆ ಗೊತ್ತಿದೆ ಅಲ್ವಾ ನಿಮಗೆ? ಚರಂಡಿ, ಬೆಂಗಳೂರಿನಲ್ಲಿ ಮೋರೆ ನೀರು ಅಂತಂದ್ರೆ ಹೆಂಗಿರುತ್ತೆ ಗೊತ್ತಲ್ವಾ ನಿಮಗೆ? ಆ ನೀರನ್ನು ಇವರು ಶುದ್ಧೀಕರಣ ಮಾಡಿ ಬಿಡೋದು. ಅದರಲ್ಲೂ ಯಾವ ರೀತಿ ಬಿಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇವರು ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಮತ್ತು ಕೋಲಾರ, ಈ ಮೂರು ಜಿಲ್ಲೆಗಳು ಇದೇ ನೀರನ್ನು ಅವಲಂಬಿಸಿದ್ದಾವೆ. ಕೃಷಿ ಬೆಳೆಗಳಿಗೆ ಕೂಡ ಈ ನೀರು ಯೋಗ್ಯವಾಗಿಲ್ಲ ಅನ್ನೋದು ಈ ಹಿಂದೆನೋದು ಸಾಬೀತಾಗಿದೆ. ವೃದ್ಧರು, ಮಹಿಳೆಯರಿಗೆ ಚರ್ಮ ರೋಗ, ಕ್ಯಾನ್ಸರು, ಮೂಳೆ ಕ್ಯಾನ್ಸರ್ ಎಲ್ಲ ಬರ್ತಾ ಇದೆ. ಆಮೇಲೆ ಅಲ್ಲೇ ಭಯ ಶುರು ಜಾಸ್ತಿ ಆಗಿರೋದು ನಪುಂಸಕತ್ವ. ಆಘಾತಕಾರಿ ಇದು ಮುಂದಿನ ಪೀಳಿಗೆಗೆ. ಏನಪ್ಪ, ನಾವು ವಂಶವನ್ನು ವೃದ್ಧಿ ಮಾಡಬೇಕಂತ ಅಂದ್ಕೊಂಡವರು ಈ ನೀರನ್ನು ಕುಡಿದು ನಮ್ಮ ಹಣೆ ಬರ ಹಿಂಗಾಗ್ಬಿಡ್ತಲ್ಲ ಅಂಥೇಳಿ ಹಿಡೀ ಶಾಪ ಹಾಕ್ತಾ ಇದ್ದಾರೆ. ಹಾಗಾಗಿನೇ ಈಗ ಆದಷ್ಟು ಬೇಗ ಆ ಗೈಡ್ಲೈನ್ಸ್ ಏನಿದೆಯೋ ಅಥವಾ ವೈಜ್ಞಾನಿಕ ಮಾದರಿ ಏನಿದೆಯೋ ಅದರ ಪ್ರಕಾರವೇ ನೀರು ಶುದ್ಧೀಕರಣ ಆಗಬೇಕು. ವಿಷಯುಕ್ತವಾಗಿದೆ ನೀರು, ವಿಷ ಕುಡಿತಾ ಇದ್ದಾರೆ ದಿನ. ಈ ಭಾಗದಲ್ಲಿ ನೋಡಿ, ಎತ್ತಿನ ಹೊಳೆ ತರ್ತೇವೆ ಅಂತ ಹೇಳಿದರು, ಅದು ಬಿಡಿ, ಅದು ಎತ್ತಿನ ಹೊಳೆ ಈ ಜನ್ಮದಲ್ಲಿ ಆಗಲ್ಲ ಅದು. ಬಟ್ ಇದನ್ನು ಈ KC ವ್ಯಾಲಿ ಈ ಯೋಜನೆಯಿಂದಾಗಿ ಆ ಭಾಗದ ಜನ ಬಹಳ ಸಂಭ್ರಮ ಪಟ್ಟಿದ್ರು. ಅಯ್ಯೋ, ನಮ್ಮ ಕುಡಿಯೋ ನೀರಿಗೆ ಒಂದು ವ್ಯವಸ್ಥೆ ಆಯ್ತಪ್ಪ ಅಂಥೇಳಿ. ಚರಂಡಿ ನೀರಾದರೂ ಕೊಡಲಿ, ಮೋರೆ ನೀರಾದರೂ ಕೊಡಲಿ, ಫಿಲ್ಟ್ರಾಗಿ ಬರ್ತದೆ, ಅದು ಕುಡಿಯೋಕ್ಕೆ ಯೋಗ್ಯವಾಗಿದೆಯಾ ಅಂತ ಅಂದ್ಕೊಂಡಿದ್ರು. ಆದರೆ ಈಗ ಬರ್ತಾ ಇರೋದು ಅದು ಕಂಪ್ಲೀಟಾಗಿ ವಿಷಪೂರಿತ ನೀರು. ವಿಷವನ್ನು ಕುಡಿಬೇಕಂಡ್ರಿ ನಾವು. ನಿಮ್ಮ ಮನೇಲಿ ಫಿಲ್ಟ್ರ್ ಇಲ್ವಾ? ನೀವು ಕುಡಿತಾ ಇಲ್ವಾ ಶುದ್ಧ ಕುಡಿಯೋ ನೀರು? ಬನ್ನಿರಿ, ಕುಡೀರಿ ಯಾರಾದರೂ. ಅಲ್ಲಿರಿ, ನೋಡೋಣ. 1 ತಿಂಗಳ ಇರಿ ಅಥವಾ 1 ವಾರ ಇರಿ. ನೀವು
ಅಧಿಕಾರಿಗಳು ಬನ್ನಿ, ನೀವು ಕುಡಿದು ತೋರಿಸಿ ಅಂತಂದರೆ ಒಂದು ಗುಟುಕು ಕುಡಿಯೋದಲ್ಲ. ಒಂದು ವಾರ ಅಥವಾ ಒಂದು ತಿಂಗಳ ಆ ಗ್ರಾಮಸ್ಥರ ಜೊತೆಗೆ ನೀವಿದ್ದು ನೀರು ಕುಡಿದು ನೀವು ಹಾಗೇ ಇರಿ, ನೋಡೋಣ. ಆಮೇಲೆ ಗ್ರಾಮಸ್ಥರು ಬದುಕ್ತಾರೆ. ಅಂದರೆ ಟ್ರಯಲ್ ಆಗಬೇಕೀಗ, ನಿಮ್ಗೆ ಗೊತ್ತಾಗಬೇಕು, ಅನುಭವ ಆಗಬೇಕೀಗ. ತಜ್ಞರ ಹೇಳಿದ್ದಾರೆ, ವೈದ್ಯರ ಹೇಳಿದ್ದಾರೆ ಅಂತ ಹೇಳಿದ್ರೆ ಅದನ್ನೇನು ಸರಿಪಡಿಸೋಕ್ಕಾಗ್ತಾ ಇಲ್ಲ ನಿಮಗೆ. ಬೇರೆ ವ್ಯವಸ್ಥೆ ಮಾಡಿಕೊಡಿ, ಹಾಗಾದರೆ ಕಂಪ್ಲೀಟಾಗಿ ಕ್ಲೋಸ್ ಮಾಡಿಬಿಡಿ. ಅಲ್ಲಿ ಬೋರ್ ತೆಗಿಸ್ತೀರಾ ನೀವು? ಅಲ್ಲಿ ನೀರು ಅಂತರ್ಜಲ ಮಟ್ಟ ಹೆಚ್ಚಿದೆಯಾ? ಅಲ್ಲಿ ಅಂತರ್ಜಲ ಮಟ್ಟಕ್ಕೆ ಆ್ಯಕ್ಚುಲಿ ಇದು ಬಳಕೆ ಆಗಬೇಕಾಗಿರೋದು, ಕುಡಿಯೋಕ್ಕಲ್ಲ ಇದು. ಕೆರೆಗಳಿಗೆ ನೀರು ಉಣಿಸಿ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಬೇಕು ಅನ್ನುವಂಥ ಒಂದು ಪ್ಲ್ಯಾನು. ಅದಾದಮೇಲೆ ಇವ್ರೇನು ಮಾಡಿದರು, ಅಯ್ಯೋ ಕುಡಿಯೋಕೆ ನೀರು ಹೆಂಗಿದ್ರು ಇಲ್ಲ, ಇಲ್ಲಿ ಇದೇ ನೀರನ್ನು ಬಳಕೆ ಮಾಡ್ಕೊಂಡು ಬಿಡೋಣ ಅಂಥೇಳಿ ಪ್ಲ್ಯಾನ್ ಮಾಡಿ ಫಿಲ್ಟರ್ ಮಾಡಿಬಿಡೋಣ ಅಂಥೇಳಿ ಹಂಗೆ ಮಾಡಿದರು. ಆದರೆ ಅದು ಕೂಡ ಆಗ್ತಾ ಇಲ್ಲ. ಕಂಪ್ಲೀಟಾಗಿ ಈಗ ಕೊಳಚೆ ನೀರು ಜನರ ದೇಹವನ್ನು ಸೇರ್ತಾ ಇದೆ. ಹೂ, ಹಣ್ಣು, ತರಕಾರಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಎಲ್ಲ ವಿಷಯಮೇ. ಯಾಕಂದರೆ ಆ ನೀರಲ್ಲಿ ತೊಳಿತಾ ಇದ್ದಾರೆ ಅವರು. ಮೀನುಗಳು, ಲಕ್ಷಾಂತರ ಮೀನುಗಳು ಮಾರಣೋಮ ಆಗ್ತಾ ಇದೆ. ಜನರ ಹೊಟ್ಟೆಯನ್ನು ಸೇರ್ತಾ ಇದೆ ಆ ಕಲುಷಿತ ನೀರಲ್ಲಿ ಬೆಳೆದಂಥ ತರಕಾರಿಗಳು. ನೋಡಿ, ಬೆಂಗಳೂರು ಜನರಿಗೆ ನಾವು ಹೇಳ್ತಾ ಇದ್ದೀವಿ, ನಾವು ನಿಮ್ಮನ್ನು ಭಯ ಬೀಳಿಸ್ತಾ ಇಲ್ಲ, ಎಚ್ಚರಿಕೆ ರೀತಿ ಹೇಳ್ತಾ ಇದ್ದೀವಿ. ನಪುಂಸಕತ್ವ ನಿಮಗೂ ಕೂಡ ಬಂದರೂ ಅಚ್ಚರಿ ಪಡಬೇಕಾಗಿಲ್ಲ. ಖಂಡಿತವಾಗಿ ಈ ನೀರು ಕುಡಿದ್ರೆ ಬಂದೇ ಬರುತ್ತೆ. ವಿಧಿ ಇಲ್ಲ ನಿಮಗೆ ನೀರು ಕುಡಿದೆ. KC ವ್ಯಾಲಿದ ಇದು, ನೋಡೋಕೆ ಬೆಳ್ಳಗಿದೆಯಾ, ಶುದ್ಧವಾಗಿದೆಯಾ? ಕುಡಿರಿ. ಪುರುಷತ್ವವನ್ನು ಕಳ್ಕೊಳ್ತೀರಿ ನೀವು. ಅಲರ್ಟ್ ಆಗಬೇಕು ನೀವು. ಆಮೇಲೆ ಅಯ್ಯೋ ನಾನು ಮಾಡಿದ ತಪ್ಪಾದರೂ ಏನಪ್ಪ ಅಂತೇಳಿ ಆಮೇಲೆ ಪಶ್ಚಾತ್ತಾಪ ಪಡೋದಲ್ಲ, ತಪ್ಪು ನಿಮ್ಮದಲ್ಲ. ಕುಡಿತಾ ಇದ್ದಾರಲ್ಲ ನೀರು, ಕೊಡ್ತಾ ಇದ್ದಾರಲ್ಲ ನೀರು, ಅವರು ತಪ್ಪು. ಅವ್ರು ಆರಾಮಾಗಿ ಹೆಂಡತಿ ಮಕ್ಕಳ ಜೊತೆ ಆರಾಮಾಗಿ ಇರ್ಬೋದು. ಆದರೆ ನೀವು ಇರೋದನ್ನು ಕಳ್ಕೊಂಡು ಬದುಕುವಂತಹ ಒಂದು ಹೀನಾಯ ಪರಿಸ್ಥಿತಿ ನಿಮಗೆ ಖಂಡಿತವಾಗ್ಲೂ ಬರುತ್ತೆ. ಹಾಗಾಗಿನೇ ಈಗ ಎಲ್ಲರೂ ಜಾಗೃತರಾಗಬೇಕಾಗಿದೆ. ಕೇವಲ ಒಂದು ಗ್ರಾಮದ ಜನ ಅಥವಾ 2-3 ಗ್ರಾಮದ ಜನ ಎಚ್ಚೆತ್ತುಕೊಂಡ್ರೆ ಆಗೋದಿಲ್ಲ. ನಾವು ಹೇಳ್ತಾ ಇದ್ದೀವಿ ಅಂದರೆ ಡಾಕ್ಟ್ರು ಹೇಳಿದನ್ನು ನಾವು ಹೇಳ್ತಾ ಇದ್ದೀವಿ, ನಾವು ಹುಟ್ಟಿಸ್ಕೊಂಡು ಹೇಳ್ತಾ ಇಲ್ಲ. ನೀವು ಮುಂದಿನ ದಿನಗಳಲ್ಲಿ ನಿಮ್ಮ ಭವಿಷ್ಯಕ್ಕೆ ಮಾರಕ ಇದು, ನಿಮ್ಮ ಪೀಳಿಗೆ. ಯಾಕಪ್ಪ ಮಕ್ಕಳಾಗ್ತಾ ಇಲ್ಲ, ಅಯ್ಯೋ ಏನಪ್ಪ ಇಂಥ ಶಿಕ್ಷೆ ನನಗೆ. ಆಮೇಲೆ ನೀವು ಮೂಲವನ್ನು ಹುಡುಕ್ತಾ ಹೋದರೆ ನಿಮಗೆ ಸಿಗೋದು ನಿಮ್ಮ ದೇಹದಲ್ಲಿರುವಂತಹ ತೊಂದರೆ ಅಲ್ಲ. KC ವ್ಯಾಲಿ ನೀರು ಅಲ್ಲಿದೆ ನೋಡಿ, ಅಲ್ಲಿ ವಿಷ ಹೋಗ್ತಾ ಇದೆ. ಅಲ್ಲಿ ನಿಮ್ಮ ದೇಹಕ್ಕೆ ಅದು ಸೇರ್ಪಡೆ ಆಗ್ತಾ ಇದೆ. ಹಾಗಾಗಿನೇ ನಪುಂಸಕತ್ವ ನಿಮಗೆ ಕಾಡೋಕೆ ಶುರುವಾಗುತ್ತೆ. ನೀವು ಇದನ್ನು ತಮಾಷೆಯಾಗಿ ತೆಗೆದುಕೊಳ್ಬೇಡಿ. ಬೇಕಾದರೆ ಅಲ್ಲಿ ಸಾಕಷ್ಟು ಜನ ಇದ್ದಾರೆ, ವಿಚಾರಿಸಿ, ಕೇಳ್ಕೊಳ್ಳಿ, ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡಿಸಿ. ಬಟ್ ಈಗ ಅಲ್ಲಿ ಬೇಕಾಗಿರುವಂಥದ್ದು ಈ 2-3 ಜಿಲ್ಲೆಗಳು ನೋಡಿ. ಬೆಂಗಳೂರು ಜನ ನೀವು ಅನ್ಕೋಬೇಡಿ, ಅಯ್ಯೋ ನಮ್ಮ KC ವ್ಯಾಲಿ ನೀರು ನಿಮಗೂ ಬರ್ತಾ ಇದೆ, ಆದರೆ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಯಾವ ಮೂಲದಿಂದ ಬರ್ತಾ ಇದೆ ಅಂಥೇಳಿ. ಕಾವೇರಿ ನೀರು ಬರ್ತಾ ಇರ್ಬೋದು, ಆದರೆ ಈ ಸುತ್ತಮುತ್ತಲಿರುವಂಥ ಬೆಂಗಳೂರಿಗೆ ಹೊಂದಿಕೊಂಡಿರುವಂಥ ಪ್ರದೇಶಗಳಿಗೆ ಬರ್ತಾ ಇರೋದು ಇದೇ KC ವ್ಯಾಲಿ ನೀರೇ ಬರ್ತಾ ಇದೆ. ಆ ಬಯಲು ಸೀಮೆಯ ಜನರ ಭವಿಷ್ಯ ಹದಗೆಟ್ಟು ಹೋಗ್ತಾ ಇದೆ. ಉತ್ತಮ ಸಂಸ್ಕರಣೆ ಇಲ್ಲದಂಥ ಈ ನೀರಿನಿಂದ ಜನ ಅಷ್ಟೇ ಅಲ್ಲ, ಜಲಚರಗಳು ಕೂಡ ಕಂಗಾಲಾಗಿ ಹೋಗಿದ್ದಾವೆ. 2 ಹಂತದಲ್ಲಿ ಸಂಸ್ಕರಣೆ ಮಾಡೋದಲ್ಲ ಇದು. ವೈಜ್ಞಾನಿಕವಾಗಿ ಮಾಡೋದಾದರೆ 3 ಹಂತಗಳಲ್ಲಿ ಮಾಡಬೇಕು. ಇದರ ಬಗ್ಗೆ ನ್ಯಾಯಾಲಯ ಕೂಡ ಆದೇಶವನ್ನು ಕೊಟ್ಟಿತ್ತು. ಈ ಹಿಂದೆ ಬೊಮ್ಮಾಯಿ ಸರ್ಕಾರ ಇದ್ದಾಗ ಇವರು ಹಂತವಾಗಿ 300-400 ಕೋಟಿ ಖರ್ಚು ಮಾಡ್ತಾರೆ. 1ನೇ ಹಂತಕ್ಕಿಷ್ಟು, 2ನೇ ಹಂತಕ್ಕಿಷ್ಟು, 3ನೇ ಹಂತಕ್ಕಿಷ್ಟು. ಆದರೆ ಅದು ಸಮರ್ಪಕವಾಗಿ ಬಳಕೆ ಆಗ್ತಾ ಇಲ್ಲ. ಈ ಯೋಜನೆಯನ್ನು ಕೈಗೆತ್ತಿಕೊಳ್ಳುವಾಗ ಆರಂಭದಲ್ಲೇ ನೀವು ಅದರ ಸಾಧಕ ಬಾಧಕಗಳನ್ನು ಗಮನಿಸಬೇಕಾಗಿತ್ತು, ಏನಾಗುತ್ತೆ ಅಂಥೇಳಿ. ಏಕಾಏಕಿ ಯಾರ್ದೋ ಮಾತು ಕೇಳಿದ್ರು, ಇದು ಶುದ್ಧ ಮಾಡ್ಬೋದು ನೀರು ಅಂಥೇಳಿ. ಶುದ್ಧ ಎಲ್ಲರದು ಮಾಡ್ತಾರೆ ನೀರನ್ನು, ಮೋರಿ ನೀರನ್ನು ಫಿಲ್ಟರ್ ಮಾಡ್ಬೋದು, ಎಲ್ಲರೂ ಮಾಡ್ತಾರೆ. ಆದರೆ ಆ ಕುಡಿಯೋ ಫಿಲ್ಟರ್ ಆಗಿರುವಂಥ ನೀರು ಅದು ಕುಡಿಯೋಕ್ಕೆ ಯೋಗ್ಯವಾಗಿದೆಯಾ ಇಲ್ವಾ ಅನ್ನೋದನ್ನು ರಿಪೋರ್ಟನ್ನು ತೆಗೆದುಕೊಳ್ಬೇಕಾಗತ್ತೆ.
ಗಬ್ಬು ನಾರ್ತಾ ಇದೆ, ಕುಡಿಯೋಕ್ಕಾಗಲ್ಲ ರೀ ಅದು. ಒಂದಿನ 2 ದಿನ ಓಕೆ ಆಯ್ತಪ್ಪ, ನಾವು 1 ವರ್ಷ ಕುಡಿದ್ವಿ, ಸಾಯೋವರೆಗೂ ಕುಡಿಬೇಕಲ್ಲ. ಈ ಬಗ್ಗೆ ಮಾತಾಡಲಿಕ್ಕೆ ಹಿರಿಯ ವೈದ್ಯರಾಗಿರುವಂತಹ ಡಾಕ್ಟರ್ ಅಂಜನಪ್ಪ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ಸರ್ ತಾವು ಕೂಡ ಆ ಭಾಗದವರೇ. ನನಗೇನು ಅನಿಸ್ತಾ ಇದೆ ಸರ್, ಇದು ನೀರು ಕುಡಿತಾ ಇಲ್ಲ ಜನ, ವಿಷ ಕುಡಿದು ಬದುಕ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. 100%. ನಾನು ಬರೀ ನಾಗರಿಕನಾಗಿ ಅಲ್ಲ, ಒಬ್ಬ ವೈದ್ಯನಾಗಿ, ಒಬ್ಬ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಆಗಿ ನಾನು ಖುಷಿ ಆಗ್ತಾ ಇದೆ. ನಿಮ್ ಕನ್ಸರ್ನ್ ಮಾಧ್ಯಮದವರು ಅದನ್ನ ಕೈಗೆ ಎತ್ಕೊಂಡ್ರೆ ಪ್ರಪಂಚಕ್ಕೆ ಗೊತ್ತಾಗತ್ತೆ. ಆ ದೃಷ್ಟಿಯಲ್ಲಿ ರಿಯಲಿ ನಿಜ. ಅಷ್ಟೇ ಅಲ್ಲ ಸರ್, ನಾನು ದೊಡ್ಡಬಳ್ಳಾಪುರದವನು. ಅರ್ಕಾವತಿ ನದಿ, ಕಲುಷಿತ ನದಿಯ ಹೋರಾಟದಲ್ಲಿದ್ದೀನಿ ನಾನು. ಹೌದು ಹೌದು ಹೌದು. ನಾನು ಅದರ ಪ್ರೆಸಿಡೆಂಟ್ ಇದ್ದೀನಿ. ನಾವು ಬಿಗ್ ವೇ ಒಳಗೆ ಅದನ್ನ ಹೋರಾಟ ಮುಂದುವರಿಸ್ತಾ ಇದೀವಿ. ಅದ್ರ ಜೊತೆಗೆ ಚಿಕ್ಕಬಳ್ಳಾಪುರದ್ದು ಬಂದಿದೆ. ಇನ್ಫ್ಯಾಕ್ಟ್ ನಮಗೂ ನೀರನ್ನ ಸಪ್ಲೈ ಮಾಡ್ತೀವಿ ಅಂತ ಹೇಳಿದ್ರು. ಬಟ್ ಎಲ್ಲ ಇದು ವಿಷ ಅಲ್ಲ, ನೀರಲ್ಲ, ವಿಷ ಅನ್ಸ್ತಾ ಇದೆ ನಮ್ಗೆ. ಸರ್ ಒಂದು ಸರ್ ತಾವು ವೈದ್ಯರಾಗಿದ್ದೀರಿ. ಈಗ ಸರ್ ಈಗ ಎಲ್ಲರೂ ಹೇಳ್ತಾರೆ ಶುದ್ಧ ಪಳಪಳ ಹೊಳೆಯುತ್ತೆ ನೀರು, ಕುಡಿದ್ರೆ ಏನೂ ಆಗಲ್ಲ. ಸರ್ ಆಗುವಂಥ ತೊಂದರೆಗಳು ಸರ್, ನಪುಂಸಕತ್ವ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಸರ್. ಸರ್ ಮೇನ್ಲಿ ಏನಂದ್ರೆ, ನಾನೊಬ್ಬ ವೈದ್ಯನಾಗಿ ವೈಜ್ಞಾನಿಕವಾಗಿ ಮಾತಾಡಬೇಕು. ಡೆಫಿನೆಟ್ಲಿ ಸಾಂಕ್ರಾಮಿಕ ರೋಗಗಳು ಬರೋದ್ರಲ್ಲಿ ಅನುಮಾನನೇ ಇಲ್ಲ. ಯಾಕಂದ್ರೆ ಬ್ಯಾಕ್ಟೀರಿಯಾ, ವೈರಸ್, ಅಮೀಬೆ ಎಲ್ಲ ಇರ್ತವೆ. ಎರಡನೇ ಸರ್, ನಾವು ಮೋರ್ ಕನ್ಸರ್ನ್ಡ್ ಅಬೌಟ್ ಕ್ಯಾನ್ಸರ್. ನಾನು ಕರ್ನಾಟಕ ರಾಜ್ಯದ ಕ್ಯಾನ್ಸರ್ ಸೊಸೈಟಿಯ ಚೇರ್ಮನ್ ಇದ್ದೀನಿ. ನಾನು ಜನಗಳಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀನಿ. ಯಾಕೆ ಕ್ಯಾನ್ಸರ್ ಬರುತ್ತೆ ಅಂದ್ರೆ, ಕಾರ್ಸಿನೋಜನ್ಸ್ ಅಂತ ಇರ್ತಾವ. ನಾವು ತಿನ್ನುವ ಆಹಾರದಲ್ಲಿ, ಕುಡಿಯುವ ನೀರಿನಲ್ಲಿ ಕಾರ್ಸಿನೋಜನ್ಸ್. ಈ ನೀರು ತುಂಬಾ ಬರೀ ಕಾರ್ಸಿನೋಜನ್ಸ್ ಇದಾವೆ ಸರ್. ಎನಿ ಕೆಮಿಕಲ್ ಇಸ್ ಎ ಕಾರ್ಸಿನೋಜನ್. ದಯವಿಟ್ಟು ಪೊಲ್ಯೂಟೆಡ್ ವಾಟರ್ ನಿಂದ ಇವತ್ತು ಕ್ಯಾನ್ಸರ್ ಜಾಸ್ತಿ ಆಗ್ತಾ ಇದೆ. ನೀವ್ ಹೇಳ್ದಂಗೆ ನಪುಂಸಕತ್ವನು ಏನಂದ್ರೆ, ಅವು ಸ್ಟ್ಯಾಟಿಸ್ಟಿಕ್ಸ್ ಕರೆಕ್ಟ್ ಆಗಿ ಹೇಳ್ಬೇಕಾದ್ರೆ ಆ ಪದ ಯೂಸ್ ಮಾಡಿದ್ರೆ ತಪ್ಪೇನಿಲ್ಲ. ಬಟ್ ಟು ವಾಟ್ ಎಕ್ಸ್ಟೆಂಟ್ ಅಂತ ನಂಗೆ ಗೊತ್ತಿಲ್ಲ. ಬಟ್ 100% ಕ್ಯಾನ್ಸರ್ ಅಂತೂ ಜಾಸ್ತಿ ಆಗ್ತಾ ಇದೆ ಸರ್. ಅಂದ್ರೆ ಈಗ ಅಲ್ಲಿ 3 ಹಂತದಲ್ಲಿ ಸರ್, ನೀವು ಈಗ 2 ಹಂತದ್ದು ಸಂಸ್ಕರಣೆ ಆಗ್ತಿದೆ ಸರ್. ಆಕ್ಚುಲಿ ಅದು ವೈಜ್ಞಾನಿಕವಾಗಿ 3 ಹಂತದಲ್ಲಿ ಫಿಲ್ಟರ್ ಆಗಿ ಹೋಗ್ಬೇಕು ಸರ್, ಅದು ಅಲ್ವಾ ಸರ್? ಹೌದು ಹೌದು. 3ನೇ ಹಂತ ಇನ್ನೂ ಅವ್ರು ಶುರು ಮಾಡಿಲ್ಲ. 2ನೇ ಹಂತದ ನೀರೇ ಚೆನ್ನಾಗಿದೆ ಅನ್ನೋ ತರ ಜನಗಳಿಗೆ ಮಕ್ಮಲ್ ಟೋಪಿ ಆಗ್ತಾ ಇದಾರೆ. ಅದು ತಪ್ಪು. ಈ ಅಲ್ಟಿಮೇಟ್ಲಿ ಸರ್ಕಾರದ ಜವಾಬ್ದಾರಿ, ನಮ್ಮ ಸಂವಿಧಾನದ ಜವಾಬ್ದಾರಿ, ನಾಗರಿಕರ ಆರೋಗ್ಯವನ್ನು ಕಾಪಾಡೋದು ಅವರ ಜವಾಬ್ದಾರಿ. ಸುಮ್ಮನೆ ಏನೋ ಒಂದು ಬುರುಡೆ ಹೊಡೆದು ಎಸ್ಕೇಪ್ ಆಗಂಗಿಲ್ಲ. ಇದು ವಿಜ್ಞಾನ ಯುಗ. ಹಂಗಾಗಿ ಯಾರಿಗೂ ಏನು ಇದ್ ಮಾಡಕ್ಕಾಗಲ್ಲ. ಸೈಂಟಿಫಿಕಲಿ ಪ್ರೂವ್ ವಾಟರ್ನ. ಸರ್ ನಮ್ಮೂರ ಹತ್ರ 18 ಬೋರ್ನಲ್ಲಿ 16 ಬೋರ್ನಲ್ಲಿ ವಿಷಪೂರಿತ ವಾಟರ್. ನಾಟ್ ಇಟ್ ಈಸ್ ಅನ್ಫಿಟ್ ಫಾರ್ ಡ್ರಿಂಕಿಂಗ್. ನೋಡಿ ಸರ್, ನಮ್ಮಲ್ಲಿ ಡೆಫಿನೇಷನ್ ಇದೆ. ವಾಟ್ ಈಸ್ ಎ ಪೋರ್ಟಬಲ್ ವಾಟರ್ ಅಂದ್ರೆ, ಕುಡಿಲಿಕ್ಕೆ ಯೋಗ್ಯವಾದ ನೀರಂದ್ರೆ ಇಟ್ ಶುಡ್ ಬಿ ಓಡರ್ಲೆಸ್, ಇಟ್ ಶುಡ್ ಬಿ ಕ್ಲಿಯರ್, ಇಟ್ ಶುಡ್ ಬಿ ಸ್ಮೆಲ್ ಕೂಡ ಇರಬಾರ್ದು, ಪ್ಲೆಸೆಂಟ್ ಟೇಸ್ಟ್ ಇರ್ಬೇಕು. ಅಂತ ವಾಟರ್ ಮಾತ್ರ ನಾವು ಕುಡಿಯೋಕೆ ಯೋಗ್ಯವಾದ ನೀರು ಅಂತೀವಿ. ಅಷ್ಟು ಲಕ್ಷಣಗಳು ನಮಗೆ ತೋರಿಸ್ಬಿಟ್ರೆ ಬೇರೆ ಪ್ರೂಫೇ ಬೇಡ ಸರ್. ನಿಜ ಸರ್. ಈಗ ಸರ್ ಇವ್ರ ಮನೆಯಲ್ಲಿ ಫಿಲ್ಟರ್ ನೀರೇ ಬೇಕು, ಇವರೆಲ್ಲ ಫ್ಯಾಮಿಲಿ ಚೆನ್ನಾಗೇ ಇರ್ಬೇಕು. ಇವರು ಹೌದು ಅಲ್ಲ, ಇವ್ರಿಗೆ ಪಾರ್ಸಲ್ ಮಾಡೋಣ ಸರ್, ಇವರಿಗೆ ಪಾರ್ಸಲ್ ಮಾಡೋಣ ಗೊತ್ತಾಗ್ಲಿ. ಇಲ್ದಿದ್ರೆ ಅಲ್ಲಿ ಗ್ರಾಮ, ಅಲ್ಲಿ ಸುತ್ತಮುತ್ತಲ ಗ್ರಾಮಗಳಲ್ಲಿ ಬಂದು ಇರ್ಲಿ ಸರ್. ಇವರು ಕುಡಿದ್ ನೋಡಿ ಆಮೇಲೆ ಅಲ್ಲಿ ನಾವು ಗ್ರಾಮಸ್ಥರು ಕುಡಿಯೋಣ ಅಂತ. ಅಷ್ಟೇ ಸಿಂಪಲ್ ಟೆಸ್ಟ್ ಇದು. 1 ವಾರ ಅಲ್ಲಿ ಇರಿ ಸ್ವಾಮಿ, ಈ ನೀರ್ ಕುಡೀರಿ ಸ್ವಾಮಿ, ಅಷ್ಟೇ. ಇನ್ನೇನು ಬೇಡ, ಬೇರೆ ಪ್ರೂಫೇ ಬೇಡ ನಮ್ಗೆ. ಅಷ್ಟು ಮಾಡಿದ್ರೆ ಸಾಕಾಗುತ್ತೆ ಸರ್. ಈಗ TV5 ಸರ್, TV5 ನಿರಂತರವಾಗಿ ಒಂದ್ ರೀತಿ ಅಭಿಯಾನ ತರ ಮಾಡ್ತಿದೆ ಸರ್, ನಿಮ್ ಪರವಾಗಿ. ನಿಮ್ ಜೊತೆ ಅದಕ್ಕೆಪ್ಪ ನಮ್ ಖುಷಿ. ನಾನು TV5 ಮೈ ಫೇವರೇಟ್ ಚಾನಲ್. ನಾನ್ ಬಹಳ ಸಾರಿ ಬಂದಿನಿ. ನಿಮ್ಮ ಈ ಸಾಮಾಜಿಕ ಕಳಕಳಿ ಇದೆಯಲ್ಲ, ರಿಯಲಿ ಇಂಪಾರ್ಟೆಂಟ್. ನಾನು 100 ಜನಕ್ಕೆ ಮುಂದೆ ಒಂದು ಭಾಷಣ ಹೊಡಿಬಹುದು, ಬಟ್ ಇಡೀ ಪ್ರಪಂಚಕ್ಕೆ ತೋರ್ಸೋ ಕೆಪಾಸಿಟಿ ಇರೋದು ನಿಮ್ಮ ಮಾಧ್ಯಮಕ್ಕೆ. ದಯವಿಟ್ಟು ಒಳ್ಳೆ ಕೆಲಸ ಮಾಡಿ. ನಾವು ನಿಮ್ಮೊಟ್ಟಿಗೆ ಯಾವಾಗಲೂ ಇರ್ತೀವಿ ಸರ್. ಇನ್ನೊಂದು ಈಗ ಈ ಪುರುಷತ್ವ ವಿಚಾರ ಅಂತ ಬರೋದಾದ್ರೆ ಸರ್, ಈಗ ಚಿಕ್ಕಬಳ್ಳಾಪುರ, ಕೋಲಾರ ಇದಷ್ಟೇ, ಈ ಜಿಲ್ಲೆಗಳಷ್ಟೇ. ಬಟ್ ಬೆಂಗಳೂರು ಜನ ಸರ್, ಬೆಂಗಳೂರು ಜನ ಅನ್ಕೊಂಡಿದ್ದಾರೆ ನಮ್ಗೇನು ಆಗೋದೇ ಇಲ್ಲ, KC ವ್ಯಾಲಿ ನೀರು ಫಿಲ್ಟರ್ ಆಗಿ ಬರ್ತಾ ಇದೆ, ಪ್ಯೂರಿಫೈ ಆಗಿದೆ ಅಂತ ಹೇಳಿ. ಈಗ ಬೆಂಗಳೂರು ಜನರಿಗೂ ಸರ್ ಕಂಟಕ ಅಲ್ವಾ ಸರ್ ಇದು? ಡೆಫಿನೆಟ್ಲಿ. ಎಲ್ಲಿ ನೋಡಿ ಸರ್, ಅಲ್ಟಿಮೇಟ್ಲಿ ಬೆಂಗಳೂರು, ಚಿಕ್ಕಬಳ್ಳಾಪುರನೋ, ಇಫ್ ಇಟ್ ಇಸ್ ನಾಟ್ ಸೂಟಬಲ್ ವಾಟರ್ ಅಂದ್ರೆ ಅದ್ರೊಳಗೆ ಏನಿರುತ್ತೆ ಗೊತ್ತಿಲ್ಲ. ಯುರೋಪ್ ಅಂತ ಕಡೆ ಆದ್ರೆ ಸ್ಟ್ಯಾಟಿಸ್ಟಿಕ್ಸ್ ತೆಗೆದು ಬಿಡ್ತಾರೆ ಎಷ್ಟು ಜನಕ್ಕೆ ಇದಾಗಿದೆ. ಅನ್ಫಾರ್ಚುನೇಟ್ಲಿ ನಮ್ಮಲ್ಲಿ ಆ ಸ್ಟಡಿ ಇಲ್ಲ. ಹಂಗಾಗಿ ನಾನು ವೇಗಾಗಿ ಮಾತಾಡ್ಬೋದು. ಡೆಫಿನೆಟ್ಲಿ ದಟ್ ರಿಸ್ಕ್ ಅಂತೂ ಇದೆ. ದೇರ್ ಇಸ್ ನೋ ಡೌಟ್ ಇನ್ ಇಟ್.
ಸರ್ ಈಗ ಆರಂಭದಲ್ಲಿ ಸರ್ KC ವ್ಯಾಲಿ ಈ ಯೋಜನೆ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಜನ ಬಹಳ ಖುಷಿ ಪಟ್ಟಿದ್ರು ಸರ್. ಈಗ ಎತ್ತಿನಹೊಳೆ ಬಿಡಿ ಸರ್, ಎತ್ತಿನಹೊಳೆ ಬಿಡಿ, ಅದು ಈ ಜನದಲ್ಲೇ ಕಷ್ಟ ಅಂತ ಅನಿಸ್ತಾ ಇದೆ. KC ವ್ಯಾಲಿಯಿಂದ ನಮ್ಗೆ ನೀರು ಬರುತ್ತೆ ಅಂಥೇಳಿ ನಮ್ಮ ಕಡೆ ಜಲಮೂಲ ಇಲ್ಲ ಅಂಥೇಳಿ ಅಂದ್ಕೊಂಡು ಒಂದು ಒಳ್ಳೆ ರೀತಿಯಾಗಿ ತೊಗೊಂಡಿದ್ರು ಸರ್ ಜನ. ಬಟ್ ಈ ರೀತಿ ಆಗುತ್ತೆ ಅಂತ ಕನಸಲ್ಲೂ ಅಂದ್ಕೊಂಡಿರ್ಲಿಲ್ಲ ಅಂತ ಅನ್ಸುತ್ತೆ ಸರ್. ಮೋಸ್ಟ್ ಆಫ್ ದಿ ಪ್ರಾಜೆಕ್ಟ್ ಹಿಂಗೆ ಸರ್, ಆಕಾಶ ನೋಡಿಸ್ತಾರೆ, ಕೊನೆ ನೋಡಿದ್ರೆ ಈ ರೀತಿ ಆಗುತ್ತೆ. ಎಲ್ಲ ಕಡೆ ಹಂಗೆ ಆಸೆ ಹುಟ್ಟಿಸೋದು. ಇವನ್ ಎತ್ತಿನಹೊಳೆ ಪ್ರಾಜೆಕ್ಟ್ ಸರ್ ಎಂತ ವಂಡರ್ಫುಲ್ ಪ್ರಾಜೆಕ್ಟು. ಏನ್ ನಾವು ಕೋಲಾರದವರೆಲ್ಲ ನಾವು ಸುಭಿಕ್ಷಗಳಾಗ್ಬಿಡ್ತೀವಿ ಅನ್ಕೊಂಡು ಎಲ್ಲ ಆಯ್ತು ಸರ್, ಆಗಲ್ಲ. ಸೊ ಹಂಗಾಗಿ ಇವೆಲ್ಲ ಬುಲ್ಡೆ ಮಾತುಗಳನ್ನ ಅಲ್ಟಿಮೇಟ್ಲಿ ಯಾವನ್ ಎಷ್ಟು ದುಡ್ಡು ಹೊಡ್ಕೋತಾನೋ ಅದ್ರ ಹೆಸರಲ್ಲಿ ಆ ಪ್ರಾಜೆಕ್ಟ್ ನಲ್ಲಿ ಅಲ್ಟಿಮೇಟ್ಲಿ ಪ್ರಾಫಿಟ್ ಆಗೋದು ಅವ್ರಿಗೆ ಮಾತ್ರ. ಓಕೆ ಥ್ಯಾಂಕ್ ಯು ಸರ್ ಮಾತಾಡೋದಕ್ಕೆ. ಡಾಕ್ಟರ್ ಅಂಜನಪ್ಪನವರು, ಡಾಕ್ಟರ್ ಖ್ಯಾತ ವೈದ್ಯರು ಇವರು, ಆ ಭಾಗದವರೇ ಹೌದು, ಬಹಳ ಹೋರಾಟ ಮಾಡ್ತಾ ಇದ್ದಾರೆ. ಬಟ್ ನಾವು ಹೇಳ್ತಾ ಇದ್ದೀವಿ TV5 ಒಂದು ದಿನ ಅಥವಾ ಅರ್ಧ ಗಂಟೆಗೆ ಮಾತ್ರ ಸೀಮಿತ ಆಗಿಲ್ಲ. ಜಿಲ್ಲಾಧಿಕಾರಿಗಳು, ಶಾಸಕರು ಫೋನನ್ನು ತೆಗಿತಾ ಇಲ್ಲ. ಯಾಕಂತಂದ್ರೆ ಅವ್ರಿಗೆ ಬೇಕಾಗಿಲ್ಲ, ನಪುಂಸಕತ್ವ ಅಲ್ವಾ, ನಮ್ಗೇನು ಬರುತ್ತಾ ಇಲ್ವಲ್ಲ, ಜನಸಾಮಾನ್ಯರಿಗಲ್ವಾ. ಪುರುಷತ್ವನಾದ್ರೂ ಕಳ್ಕೊಳ್ಳಿ, ಏನಾದರೂ ಕಳ್ಕೊಳ್ಳಿ, ನಮ್ಗೇನ್ರಿ, ನಮ್ಮ ಮನೇಲಿ ಬರೋದು ಫಿಲ್ಟ್ರು, ಆಳು ಕಾಳು ಇದಾವೆ, ಹಂಗೆ ಅವೆಲ್ಲ ನಾವು ಅನುಭವಿಸ್ಬೇಕಿಲ್ಲಿ. ನಾವು ಕುಡಿಯೋರು ಕುಡಿತಾನೇ ಇರ್ಬೇಕಿಲ್ಲಿ. ಆ ಕೊಳಚೆ ನೀರನ್ನ, ಆ ವಿಷವನ್ನ ಕುಡಿದು ಬದುಕ್ತಾನೆ ಇರ್ಬೇಕು ನಾವು. ಯಾರು ಹೇಳ್ಬೇಕ್ರಿ ನಮ್ಮ ಕೂಗನ್ನ? ಅರಣ್ಯ ರೋದನ ಆಗ್ಬಿಡ್ತಾ ಇದೆ. ಹಾಗಾಗಿ ಸದನ ನಡೀತಾ ಇದೆ. ಆದಷ್ಟು ಬೇಗ ಆ ಭಾಗ ಚಿಕ್ಕಬಳ್ಳಾಪುರ, ಕೋಲಾರ ಜನಪ್ರತಿನಿಧಿಗಳೆಲ್ಲರೂ ಒಟ್ಟಾಗಿ KC ವ್ಯಾಲಿ ಬಗ್ಗೆ ಸರ್ಕಾರದ ಗಮನವನ್ನು ಸೆಳೆಯಬೇಕು. ಅದು ಯಾವುದೇ ಸರ್ಕಾರ ಇರಬಹುದು. ಈ ಹಿಂದೆ ಇದ್ದಂತಹ ಸರ್ಕಾರ ಅದು ಆಮೆಗತಿಯಲ್ಲಿ ಕಾಮಗಾರಿಯನ್ನು ಶುರು ಮಾಡ್ತಾ ಅಂದರೆ 3ನೇ ಹಂತದ ಒಂದು ಶುದ್ಧೀಕರಣ ಯೋಜನೆ ಈಗಲಾದರೂ ಕೂಡ ತ್ವರಿತಗತಿಯಲ್ಲಿ ಆಗಬೇಕು. ನಾವು ಒಂದಿನಕ್ಕೆ ಮಾತ್ರ ಇದು ಸೀಮಿತವಾಗಿ ಹೇಳ್ತಾ ಇಲ್ಲ, ನಿರಂತರವಾಗಿ ನಾವು ಅದನ್ನು ಫಾಲೋ ಅಪ್ ಮಾಡ್ತಾ ಇರ್ತೀವಿ. ಆದಷ್ಟು ಬೇಗ ಚಿಕ್ಕಬಳ್ಳಾಪುರ, ಕೋಲಾರದ ಜನತೆಗೆ ಶುದ್ಧ ಕುಡಿಯೋ ನೀರನ್ನು ನೀವು ಒದಗಿಸುವಂಥ ಕೆಲಸ ಆಗಬೇಕು. ಇಲ್ಲದೇ ಇದ್ದರೆ ಈ ಯೋಜನೆಯನ್ನು ರದ್ದು ಮಾಡಿ ಬೇರೆ ಏನಾದರೂ ಪರ್ಯಾಯವಾದಂಥ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಕಾದು ನೋಡ್ತೀವಿ ಏನಾಗುತ್ತೆ ಅಂತ.